ಏನಂದ್ರು ಈ ಭುವನ್ ನಾನು ಹೇಳ್ದಂಗೆ ಕೇಳಲ್ಲ. ನಮ್ಮಪ್ಪ ನಮ್ಮಮ್ಮನ ಹತ್ರ ಮಾತಾಡ್ತೀನಿ. ನಮ್ಮಪ್ಪ ನಮ್ಮಮ್ಮ ಕರೆದ್ರು ಕಣಪ್ಪ, ಬೇಡ ಬಾ ಸ್ವಲ್ಪ ದಿನ ಸುಮ್ಮನೆ ಅಂತ ಹೇಳಿ ಕರೆದ್ರು. ಅವಾಗ ಅವ್ರ ಜೊತೆಗೆ ಆದರೂ ಹೋಗ್ಲಿಲ್ಲ. ಇವಾಗ ಹೆಂಗ ಅವರು ಮಾತಾಡಿ ಭುವನ್ಗೆ ಸ್ವಲ್ಪ ಸಮಾಧಾನ ಮಾಡಿ ಹೇಳೋರು. ಭುವನ್ಗೆ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಜ್ಜಿ ಹೇಳಿರೋ ಮಾತುಗಳು ಸ್ವಲ್ಪ ಕೇಳ್ತಾನೆ. ಅದಕ್ಕೇ ನಾನು ಅವ್ರು ಹೇಳ್ದಂಗಾದ್ರೂ ಕೇಳಲಿಲ್ಲ ಕಣಪ್ಪ. ಎಂಥ ಕೆಲಸ ಮಾಡ್ಕೊಂಡೆ ಅನ್ನಿಸ್ತೈತೆ ನನಗೆ. ಬೆಳಿಗ್ಗೆನೆ ಇಬ್ಬರು ಜಗಳ ಆಡಂಗಾಯ್ತು. ನಾನು ಮತ್ತು ಮಾನಸ ಇಬ್ರಿಗೂ ಒಂದು ಜಗಳ ತಪ್ಪಿದ್ದಲ್ಲ. ಅವಾಗಿಂದನೂ ಜಗಳ ಆಡ್ತಾನೆ ಇದ್ದೀವಿ. ಏನು ಮಾಡೋದು, ಹಳೆ 3-4 ದಿವಸದಿಂದ ಅಂತೂ ಮನಸ್ಸಿಗೆ ಥರ ನೆಮ್ಮದಿನೇ ಇಲ್ಲ. ಆ ಮನೇಲಂತೂ ಇರೋದಕ್ಕೆ ಆಗ್ತಾಯಿಲ್ಲ. ಏನು ಮಾಡೋದು. ಅಮ್ಮರ ಮಂತಕನ ಹೋಗ್ಬಿಟ್ಟು ಅಮ್ಮನ ತಗನ ಮಾತಾಡ್ತೀನಿ. ಯಾತಮ್ಮ ಇಲ್ಲಿ ನಿಂತ್ಕೊಂಡು ಹಿಂಗೆ ಒಬ್ಳೆ ಯೋಚನೆ ಮಾಡ್ತಾ ಇದೀಯಾ? ನಾಗಮಂಟಿ ಏನು ಮಾಡೋಣ, ಇವಾಗ ಅಮ್ಮರ ಮಂತಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅವತ್ತು ಬಂದು ಕರೆದ್ರು, ಬಾರಮ್ಮ ಸ್ವಲ್ಪ ದಿನ ಸುಮ್ಮನೆ ನಮ್ಮ ಮನೆಯಾಗಿರುವಂತೆ ಅಂತೇಳಿ ಕರೆದ್ರು. ಅವತ್ತು ಹೋಗ್ಲಿಲ್ಲ ಕಣಪ್ಪ. ನಾನಿಲ್ಲ ಮಾನಸನ್ ಬಿಟ್ಟು ಬರೋದಿಲ್ಲ ಅಂತ ಹೇಳಿ ಹೇಳ್ದೆ. ಆದರೆ ಈಗ ಭಾಳ ಬೇಜಾರಾಗ್ತೈತಿ. ಅದಕ್ಕೆ ನಮ್ಮ ಅಪ್ಪ ನಮ್ಮ ಅಮ್ಮ ಇಂತಕ್ಕೆ ಹೋಗ್ಬಿಟ್ಟು ಅದೇನು ಮಾತಾಡೋಣ ಅಂತ. ನೀ ಹೋಗು, ಅವಳ ಸಮಸ್ಯೆ ಅಲ್ಲ. ಅಲ್ಲಿ 3 ದಿವಸದಿಂದನೂ ಮನೆಗೆ ಇರೋದಕ್ಕಾಗ್ತಾಯಿಲ್ಲ. ಬೆಳಗ್ಗೆನೆ ಇಬ್ಬರು ಫೈಟಿಂಗ್ ಹಿಡ್ದಿದ್ದೀವಿ, ಇಬ್ಬರು ಜಗಳ. ರಾತ್ರಿ ಎಲ್ಲ ಕೆಲಸ ಹಂಗೆ ಐತೆ, ನೀನು ಮಾಡು ಅಂತ ಅವಾಗಿಂದನೂ ಜಗಳ. ಏನು ಮಾಡೋದು ಏನು, ನನಗಂತೂ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ ನಾಗಮಂಟಿ. ಭುವನ್ ನೋಡಿದ್ರೆ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ. ಬಾರಪ್ಪ ಬಾಡಿಗೆ ಮನೆ ಮಾಡ್ಕೊಂಡಿರೋಣ ಅಂತಂದ್ರೆ ಕೇಳ್ತಿಲ್ಲ. ಮಾನ್ವಿತನ ಹತ್ರ ಮಾತಾಡು, ಮಾನ್ವಿತ ಹತ್ರ ಮಾತಾಡಿದ್ರೆ ಹೇಳ್ತಾಳೆ. ಅವ್ರ ಅತ್ತಿಗೆ ಮಾತಾಡಿದ್ರೆ ಚೆನ್ನಾಗಿ ಕೇಳ್ತಾನೆ. ಅವ್ರ ಅತ್ತಿಗೆ ಅವ್ರ ಅಣ್ಣಯ್ಯ ಅಂತಂದರೆ ಅವನಿಗೆ ಒಂಥರ ಇವಾಗ ಅವ್ರ ಮಾತು ಕೇಳ್ತಾನೆ. ಅವ್ನು ಚೆನ್ನಾಗಿದ್ದಾನೆ ಹೊರ್ತಾಗಿ. ಅದಕ್ಕೆ ಮಾನ್ವಿತ ಹತ್ರ ಮಾತಾಡು ನೀನು. ಹೋಗಿ ಅವಳ್ತ ಮಾತಾಡಿ ಕೇಳು. ಮಾನ್ವಿತ ಅಂತೂ ಖಂಡಿತ ಹೇಳಲ್ಲ. ಅವಳಿಗೆ ನಾವಿಬ್ಬರು ದೂರ ಆಗಿರೋದು ಎಷ್ಟೋ ಖುಷಿ ಆಗೈತೆ. ಅವಳೆ ಅಂತ ಕೇಳ್ತಾಳೆ. ಅವಳು ಹೇಳಲ್ಲ ಬಿಡು. ಎಷ್ಟೇ ಕೇಳ್ಕೊಂಡು ಎಷ್ಟೇ ಇದು ಮಾಡಿದ್ರು ಅವಳು ಮಾತ್ರ ಹೇಳಲ್ಲ. ಅವಳಿಗೆ ಭಾಳ ಸಿಟ್ಟೈತೆ ನನ್ನ ಮೇಲೆ. ಮಾನಸನ ಜೊತೆ ನಾನು ಚೆನ್ನಾಗಿ ಮಾನಸನ ಜೊತೆ ಇದ್ಕೊಂಡು ಅವಳ ಮೇಲೆ ಜಗಳ ಮಾಡಿದ್ದಕ್ಕೆ ಅವಳಿಗೆ ತುಂಬ ನನ್ನ ಮೇಲೆ ಸಿಟ್ಟೈತೆ. ಮಾನ್ವಿತ ಹೇಳಿದ್ರೆ ಇದು ಸರಿ ಹೋಗೋದು. ನೀನು ಅವಳ ತಾಗೆ ಕೇಳಲೇಬೇಕು. ಇನ್ನೇನು ಮಾಡೋಕ್ಕಾಗುತ್ತಮ್ಮ. ಹೋಗಿ ತಗ್ಗಿ ಮಾತಾಡಿಸ್ಬೇಕಮ್ಮ. ನಮಗೆ ಒಳ್ಳೇದಾಗಬೇಕು, ನಾವು ಚೆನ್ನಾಗಿರ್ಬೇಕು ಅಂತಂದರೆ ಮಾನ್ವಿತನ ಮಾತಾಡಿಸ್ಲೇಬೇಕಮ್ಮ. ನಾನಂತೂ ಮಾನ್ವಿತನ ಮಾತಾಡ್ಸಲ್ಲ ಬಿಡು. ಹೋಗಿ ನಮ್ಮಪ್ಪ ನಮ್ಮಮ್ಮ ಇಂತಾಗ ಹೇಳ್ತೀನಿ. ನಮ್ಮಪ್ಪ ನಮ್ಮಮ್ಮ ಇಂತಾಗ ಮಾತಾಡ್ತೀನಿ. ಹೋಗಿ ಸರಿ ಆಯ್ತಮ್ಮ. ನಾನು ಏನೋ ತಿಳಿದಿದ್ದು ಹೇಳ್ದೆ, ಬೈಕೆ ಬೇಡ. ನೀನು ಆಗಮಾಂಟಿ ಹಿಂಗೆ ಹೇಳ್ತೈತಿ ಅಂತೇಳಿ ನಾನು ಬೈಕೆ ಬೇಡ. ಏನೋ ನಾನು ಒಂದಿಟ್ಟು ತಿಳಿದಿದ್ದು ಹೇಳ್ದೆ ಅಷ್ಟೇ. ಬಿಡ ಆಂಟಿ, ನಿನ್ನ ಯಾಕೆ ಬೈಕೆ ಮನ? ಬೈಕೆ ಮಲ್ಲ ಬಿಡು, ನಿನ್ನ ಯಾಕೆ ಬೈಕೆ ಮನ? ಏನಂತೈತಪ್ಪ ನಮ್ಮಪ್ಪ ಏನು ನಮ್ಮಮ್ಮಯ್ಯ. ಅಮ್ಮ 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 ನಮ್ಮಜ್ಜಿ ಇಲ್ಲ. ನಮ್ಮಜ್ಜಿನ ಕಂಡ್ರಂತೂ ನನಗೆ ತುಂಬಾ ಭಯ ಆಗ್ತೈತೆ. ಯಾಕೊತ್ತಾ, ನಮ್ಮಜ್ಜಿ ಹೇಳ್ತು. ಅಷ್ಟೊಂದೆಲ್ಲ ಹೇಳಿದ್ರು ಆ ಕಲಜ್ಜಿ ನಾನು ಕೇಳಲಿಲ್ಲ ಕಣಪ್ಪ. ಆ ಕಲಜ್ಜಿ ಮುಖ ತೋರ್ಸೋಕ್ಕೆ ನನಗೆ ಬೇಜಾರಾಗ್ತೈತೆ. ಅದಕ್ಕೆ ಅವಜ್ಜಿ ಇಲ್ಲ ಇವಾಗ. ಅವಜ್ಜಿ ಯಾವಾಗಲೇ ಎಲ್ಲೋ ಹಸಿನ ಹತ್ರ ಹೋಯ್ತು, ನೀರು ಕುಡ್ಸೋಕ್ಕೋ ಏನಕ್ಕೋ ಹೋಯ್ತು. ಹಸಿನ ಶೆಡ್ ಹತ್ರ ಹೋಗೈತೆ. ಅದಕ್ಕೇ ನಾನಿವಾಗ ನಮ್ಮಪ್ಪ ನಮ್ಮಮ್ಮನ ಕೇಳೋಣ ಅಂತ ಬಂದಿದ್ದೀನಿ. ಅಮ್ಮ ಅಮ್ಮ. ಯಾಕೆ ಅಮ್ಮಯ್ಯ ಇಲ್ಲಿಗೆ ಬಂದಿದೀಯಾ? ಆತ ಮಾತಾಡ್ಬೇಕಾಗಿತ್ತು ಕಣಜ್ಜಿ, ಅದಕ್ಕೆ ಬಂದೆ. ಇದ್ದಾರೇನೋ ನೋಡ್ಕಾರಿ. ನೋಡಿ ಗೊತ್ತಾಗೈತೆ ನಿನಗೆ. ಅವಳೆ ಅಂತಾಳು ಆ ಮಾನಸ ಅಂತೇಳಿ. ನಿಮ್ಮ ಅಜ್ಜಿ ಹೇಳಿ ಕಾಲಜ್ಜಿ ಕೇಳಲಿಲ್ಲ ಪಾಪ. ಗಿಣಿಗೆ ಹೇಳ್ದಂಗೆ ಹೇಳಿ ಕಣಮ್ಮ. ಹಂಗೆ ಮಾತೆ ವಯಸ್ಸಾಗಿರೋರ್ ಮಾತು ಹಿಡಿಸೋದೇ ಇಲ್ಲ. ಯಾತನ ಹೇಳಿರಿ. ಇವ್ರದ್ದೇನು ಬಿಡು ಅಂತ. ನಾವು ಜೀವನದಾಗೆಲ್ಲ ಅನುಭವ ಆಗಿರೋದಕ್ಕೆ ಯಾತನಾತಿ ಹೇಳೋದು. ಈ ವಯಸ್ಸೋದವು ಸುಮ್ಮನೆ ಕೂಕ ಮಲ್ಕಣಪ್ಪ. ಇಲ್ಲದ್ದು ಹೇಳ್ತಾವೆ. ಅಮ್ಮಂಗೆ ಆಗುತ್ತೆ ನಿಮಗೆ. ನೋಡು, ನಿಮ್ಮ ಕಾಲಜ್ಜಿನೂ ಹೇಳಿಳು ಕೇಳಲಿಲ್ಲ. ನಿನ್ಗೆ ಇವತ್ತು ಹೆಂಗಾತು? ಅವತ್ತು ಬಂದು ಕರಿಯಕ್ಕೆ ಬಂದಿದ್ರು, ಬರೋಲ್ಲ ಅಂತೇಳಿ ಇದು ಮಾಡ್ದಲ್ಲ. ನೋಡು, ಅವಳು ಮಾತು ಕೇಳ. ಮಾನ್ವಿತನೂ ದೂರ ಮಾಡ್ಕೊಂಡೆ. ಮಾನಸನ ಮಾತು ಕೇಳಿ. ಸ್ವಲ್ಪ ಬುದ್ಧಿ ಇರ್ಬೇಕಣಮ್ಮ, ಸ್ವಂತ ಬುದ್ಧಿ. ಒಬ್ರು ಮಾತು ಕೇಳಕ್ಕೆ ಹೋಗ್ಬಾರ್ದು ಯಾವುದೊಂದು ವಿಷಯದಾಗೆ ಆಗಲಿ. ಏನು ಮಾಡೋದಜ್ಜಿ, ನಾನು ಹಿಂಗಾಗತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಮಾನಸ ಹಿಂಗೆ ಮಾಡ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ಏನೋ ಬಿಡು, ನಾವು ಒಳ್ಳೇದು ಮಾಡ್ಬೋದು, ಅವಳು ಒಳ್ಳೆಳೇನೆ. ನಾವು ಒಳ್ಳೇದು ಮಾಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತಜ್ಜಿ? ಅದಕ್ಕೆ ಮತ್ತೆ ಯಾರನ್ನ ಹೇಳಿರೋ ಮಾತಾ ಕೇಳ್ಬೇಕು ಅಂಬೋದು. ಪಾಪ ಕಾಲ ಮಾಟ ಅಂತ ಹೇಳಿರು, ಕೇಳಲಿಲ್ಲ. ಬಾರಿ ಸುಮ್ಮನೆ ಮನೆಯಾಗಿರ್ಮ ಅಂತಂದು 2 ದಿನ ಎಲ್ಲ ಆದಮೇಲೆ ಅಂತ ಹೇಳಿ ಕೇಳಲಿಲ್ಲ. ವೈಷ್ಣವ ಅಮ್ಮಣಿ ಬಾರಮ್ಮ. ಅವಾಗಿಂದ ಬಂದು ಕೂಗ್ಕೊಳ್ತಾ ಇದೆಯಾ ಏನಕ್ಕೆ?
ಏನಕ್ಕೆ ಹಿಂಗೆ ಕೂಕ್ಕೊಳ್ತಾ ಇದೆಯಾ? ಅವತ್ತೇ ಹೇಳಿಲ್ವಾ ನೀನು ಯಾವಾಗ ನಮ್ಮ ಮಾತಿಗೆ ಬೆಲೆ ಕೊಡ್ಲಿಲ್ವೋ ನಮ್ಮ ಮನೆ ಬಾಗ್ಲಿಗೆ ಬರಬೇಡ ಅಂತ? ಸರಿ ಆಯ್ತು ಬರೋದಿಲ್ಲ ಅಂತ ಹೇಳಿ ಹೇಳಿದವಳು ಇವಾಗ ಯಾಕೆ ಬಂದಿದ್ಯಾ ನಮ್ಮ ಮನೆ ಬಾಗ್ಲಿಗೆ ನೀನು? ಏನು ಮಾಡೋದಮ್ಮ, ನನಗೆ ಏನೋ ಗೊತ್ತಾಗಲಿಲ್ಲ ಮಾನಸ ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ. ಏನೋ ಬಿಡು, ನನಗೆ ತುಂಬ ಹತ್ರವಾಗಿರೋಳು, ನಾನು ಅವಳನ್ನ ತುಂಬ ಒಂಥರ ಹೆಂಗೆ ಅಂದರೆ ತುಂಬ ಕ್ಲೋಸ್ ಫ್ರೆಂಡು ಅಂತ ಅಂದ್ಕೊಂಡಿದ್ದೆ. ನಾನು ಅವಳಿಗೆ ತುಂಬ ಹತ್ರ, ತುಂಬ ಚೆನ್ನಾಗಿದ್ಲು ಕಣಮ್ಮ. ಅದಕ್ಕೇನೆ ನಾನು ಹಂಗೆ ಮಾತಾಡಿದೆ. ಆದರೆ ಇವಾಗ ಗೊತ್ತಾಗ್ತೈತೆ ಅವಳ ಬುದ್ಧಿ ಏನು ಅಂತ. ಬೆಳಗ್ಗೆಯಿಂದ ಜಗಳ. ನನಗಂತೂ ಅಲ್ಲಿರೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಏನು ಮಾಡೋದು ಏನೋ ಅಂತೇಳಿ ನನಗಂತೂ ತುಂಬ ಬೇಜಾರಾಗ್ತೈತೆ. ಅದಕ್ಕೇನೆ ನೀವೇ ಭುವನ್ಗೆ ಏನಾದರೂ ಹೇಳ್ತೀರಾ ಅಂತೇಳಿ ನಾನು ಭುವನ್ ಹತ್ರ ಹೋಗಿ ಮಾತಾಡಿದೆ. ಅವನು ಅದಕ್ಕೆ ಏನೋ ಸರಿಯಾದ ರೆಸ್ಪಾನ್ಸ್ ಮಾಡಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ ಕಣಮ್ಮ. ಪ್ಲೀಸ್ ಕಣಮ್ಮ, ಭುವನ್ ಹತ್ರ ಮಾತಾಡಿ ನನಗೆ ಬಾಡಿಗೆ ಮನೆ ಮಾಡ್ಕೊಂಡು ಎಲ್ಲಾದ್ರೂ ಭುವನ್ ನಾನು ನಿಮ್ದಾಗೆ ಎಲ್ಲಾದ್ರೂ ಜೀವನ ಮಾಡ್ತೀವಿ. ಅದಕ್ಕೆ ಭುವನ್ ಹತ್ರ ಮಾತಾಡ್ರಿ ಅಮ್ಮ. ನಡಿ ಆಚೆಗೆ. ನಮ್ಮ ಅಮ್ಮನ ಮಾತಿಗೆ ಅವತ್ತು ಬೆಲೆನೇ ಕೊಡಲಿಲ್ಲ ನೀನು. ಇವಾಗ ಹೆಂಗೆ ನಮ್ಮ ಮನೆ ಬಾಗಿಲಿಗೆ ಬಂದಿದ್ಯಾ ನೀನು? ನೋಡಪ್ಪ, ಬಂದು ಅವಾಗಿಂದನ ಕೂಕೆಂಬ್ತಾ ಇದ್ದಾಳೆ. ನಾನು ಕೇಳಿದ್ರು ಕೇಳಿಲ್ಲ ಅಮ್ಮಂಗಿದ್ದೆ. ತಿರ್ಗಾ ಜಯಜ್ಜಿ ಬಂತ, ಅದಕ್ಕೆ ಇವಜ್ಜಿ ಏನೋ ಮಾತಾಡ್ತೈತೆ ಅಂತ ಹೊರಗೆ ಬಂದೆ. ಇವಾಗ ಬಂದವಳೆ. ನಾವು ಅವಾಗ ಎಷ್ಟು ಕರೆದ್ವಿ ಮನೆ ಬಾಗಿಲಿಗೆ ಹೋಗಿ ಬಾರೆ ಬಾರೆ ನಮ್ಮ ಮನೆಗೆ ಇರುವಂತೆ, ಸುಮ್ಮನೆ ಸ್ವಲ್ಪ ದಿನ ಹಿಂಗೆಲ್ಲ ಆಗೈತೆ ಅಂದಮೇಲೆ ಸ್ವಲ್ಪ ದಿನ ನಮ್ಮ ಮನೆಯಾಗಿದ್ರೆ ಎಲ್ಲ ಸರಿ ಹೋಗುತ್ತೆ ಬಾರಮ್ಮ ಅಂತ ಹೇಳಿ ಎಷ್ಟು ಕರೆದ್ವಿ. ಬರಲಿಲ್ಲ. ಇಲ್ಲ ನಾನು ಇರೋದೇನೆ ನನ್ನ ಮಾನಸನ ಜೊತೆಗೆ, ನಾನು ಬರೋದಿಲ್ಲ ಅಂತ ಹೇಳಿ ನಮ್ಮ ಮನೆಗೆ ಬರಬೇಡ ಅಂದ್ರೆ ಬರಲ್ಲ, ಹೋಗ್ರಿ ನಿಮ್ಮ ಮನೆ ಬಾಗಿಲಿಗೇನು ಅಂತ ಹೇಳ್ದವಳು. ಇವಾಗ ಹೆಂಗೆ ಬಂದ್ಲು ಮತ್ತೆ? ಇವಾಗ ಹೆಂಗೆ ಬಂದ್ಲು ಮತ್ತೆ ನಮ್ಮ ಮನೆಗೆ ಇವಳು? ನಾನು ಅದಕ್ಕೇನೆ ಈಗ ಹೆಂಗೆ ಬಂದೆ ಅಂತೇಳಿ ಚೆನ್ನಾಗಿ ಬೈತಾ ಇದ್ದೀನಿ. ಇವಳನ್ನ ಇಲ್ಲಿಂದ ಕಳಿಸ್ಬಿಡಪ್ಪ. ನಾನಂತೂ ಇವಳಿಗೆ ಏನೂ ಸಹಾಯ ಮಾಡೋದಿಲ್ಲ, ಹೋಗೆಲ್ಲ ಅನುಭವಿಸ್ಕೊಂಡಿರ್ಲಿ. ಅವಳ ಜೊತೆಗೆ ಸೇರಿಕೊಂಡು ನಾನು ಸ್ನೇಹನ್ಗೂ ಫೋನ್ ಮಾಡಿ ಹೇಳೋಣ ಅಂತ ಇದ್ದೀನಿ. ಅವಳಿಂದನ ಇಲ್ಲಿ ನಮಗೂ ಮರ್ಯಾದೆ ಇಲ್ಲ ಅಂತೇಳಿ. ಪಾಪ ಹರ್ಷಿತಕ್ಕ ಬಂದು ಹೇಳು ಹೋಯ್ತು. ಆ ವರ್ಷಿತಕ್ಕನಿಗೂ ಅವಳು ಬೆಲೆ ಕೊಡಲಿಲ್ಲ. ಅಯ್ಯೋ ಏನು ಮಾಡೋದು, ಇಂಥವ್ರೆಲ್ಲ ಇದ್ದುಬಿಟ್ರೆ ಇಂಥವ್ರಿಂದ ನಮಗೊಂದು ಕೆಟ್ಟ ಹೆಸರು. ಹೇಳು. ತಡಿ ಆ ಸ್ನೇಹನ್ಗೆ ಹೇಳ್ತೀನಿ. ನೋಡು ಸ್ನೇಹ, ನಿನ್ನ ಮಗಳು ಹಿಂಗೆ ಮಾಡ್ತಾವಳೆ ಅಂತೇಳಿ ಆ ಸ್ನೇಹನ್ಗೆ ಹೇಳ್ತೀನಿ ತಡಿ, ಫೋನ್ ಮಾಡಿಬಿಟ್ಟು. ಏನೋ ನಾವು ಮಾತಾಡಬಾರ್ದು, ಬೇಡತ್ಲಾಗೆ ಆ ಸ್ನೇಹ ಬೇಜಾರಾಗ್ತಾಳೆ ಅಂತ ನಾವು ಸುಮ್ಮನೆ ಇದೀವಿ. ಹಂಗಂದ್ರೂ ನೋಡವಳು ಹೆಂಗೆ ಇದು ಮಾಡ್ತಾಳೆ. ಥೋ, ನನಗಂತೂ ಭಾಳ ಬೇಜಾರಾಗ್ತೈತಪ್ಪ ನೆನೆಸ್ಕೊಬಿಟ್ರೆ. ನಾನು ಮಾನ್ವಿತ ಅಂತಕ್ಕೆ ಹೋಗಿ ಕೇಳಮ್ಮ ಅಂತಂದರೆ ಕೇಳಲ್ಲ ಅಂತಾಳೆ. ಕೇಳಬೇಕು, ಹೋಗಿ ಕೇಳೋ ಮಾನ್ವಿತನ. ಮಾನ್ವಿತ ಭವನ್ಗೆ ಬುದ್ಧಿ ಹೇಳಮ್ಮ, ಹೇಳ್ಬಿಟ್ಟು ನಾವಿಬ್ಬರು ಚೆನ್ನಾಗಿರ್ತೀವಿ ಅಂತೇಳಿ ಮಾನ್ವಿತನ ಹತ್ರ ಮಾತಾಡು. ಅದು ಮಾತ್ರ ಆಗಲ್ಲ ಅಂತೀಯಮ್ಮ. ಅದು ಮಾತ್ರ ಇಲ್ಲ, ಆಗಲ್ಲ. ಅದ್ಯಾಕೆ ನಾವು ಇವ್ರು ಹೇಳ್ದಂಗೆ ಕೇಳಬೇಕು ಅಂತೇಳಿ ಅದು ಒಪ್ಪಲ್ಲ ನೀನು. ಆ ಮಾನ್ವಿತ ಎಷ್ಟು ಬುದ್ಧಿವಂತೆ ನೋಡೋಗಿ ಇವತ್ತು. ಎಷ್ಟು ಚೆನ್ನಾಗಿ ನಿಮ್ಮ ಅತ್ತೆ ಹತ್ರ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಇಟ್ಕೊಂಡು ಅವಳು ಹೆಂಗೆ ಅವಳೆ ಅಂತ. ಸುಮ್ಮನೆ ಚೆನ್ನಾಗಿದ್ದವಳು ಚೆನ್ನಾಗಿರ್ಬೇಕಾ? ಅವಳು ಎಷ್ಟು ಇಷ್ಟಪಟ್ಟು ನಿನ್ನ ಮದುವೆ ಮಾಡ್ಕೊಂಡ್ಲು ಗೊತ್ತಾ? ಭಾಳ ಇಷ್ಟಪಡ್ತಾಳೆ. ಮಾನ್ವಿತ ತುಂಬ ಒಳ್ಳೆಯವಳು. ಚೆನ್ನಾಗಿರೋಣ ಅಂತೇಳಿ ಎಷ್ಟು ಇಷ್ಟಪಟ್ಟು ನಿನ್ನ ಮೇಲೇನೋ ಒಂಥರ ಗೌರವ ಇಟ್ಕೊಂಡಿದ್ಲು. ಆದರೆ ನೀನು ಹಿಂಗೆ ಮಾಡ್ತೀಯ ಅಂತ ಅವಳು ಅಂದ್ಕೊಂಡಿರಲಿಲ್ಲ. ಅಂಥವಳಿಗೆ ಹಿಂಗೆ ಮಾಡ್ಬಿಟ್ಟಲ್ಲ ನೀನು. ನಮ್ಮ ಮನೆಗಂತ ನಿನಗೆ ಜಾಗ ಇಲ್ಲ. ಹೋಗಿ ನೀನು ಎಲ್ಲಿರ್ಬೇಕು ಅಲ್ಲಿರು. ಹೋಗಿ ಅವಳ ಜೊತೆಗೆ ಇರು ಇನ್ನೂ ಸ್ವಲ್ಪ ದಿನ, ಅಲ್ಲೇ ಇದ್ದುಬಿಡು. ಇವಕ್ಕೆ ಯಾರನ್ನ ವಯಸ್ಸೋದಾರು ಹೇಳಿದಾಗ ಅರ್ಥವಾಗಲ್ಲ ಕಣಿ ನಾಗಮ್ಮ. ಹೇಳಿರಿ ಇವಕ್ಕೇನೋ ಹೇಳ್ತಾರೆ, ಇವ್ರಿಗೆ ಮಾಡಕ್ಕೆ ಬದುಕಿಲ್ಲ ಅಮ್ಮಂಗೆ ಆಗುತ್ತೆ. ನಮ್ಮಂತಾರು ಒಳ್ಳೇದು ಕೇಳ್ತಾರೆ ಕೆಟ್ಟದ್ದು ಕೇಳ್ತಾರೆ ಅಂತ ಒಂದು ಸುಸಾನ ಅರ್ಥ ಮಾಡ್ಕೊಂಬಲ್ಲ ಕಣಿ ನಾಗಮ್ಮ. ಅಯ್ಯೋ, ಅರ್ಥ ಮಾಡ್ಕೊಂಬಂಗಿದ್ರೆ ಹಿಂಗೆ ಯಾಕಾಗೋದು? ಮತ್ತು ಯಾರನ್ನ ಹೇಳಿ ನಮ್ಮ ಮಾತಿಗೆ ಹೊರ್ತ್ಕೋಬೇಕು. ಯಾರನ್ನ ಮಾತು ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಕೇಳ್ತಾರೆ ಅಂತ ಅರ್ಥ ಮಾಡ್ಕೋಬೇಕಮ್ಮ. ಸುಮ್ಮನೆ ಇದು ಮಾಡ್ಕೊಂಡ್ರೆ ಆಗುತ್ತೆ. ನೋಡು ಇವಾಗ ಎಂಥ ಕೆಲಸ ಮಾಡ್ಕೊಳಂಗಾತು. ನಮ್ಮಪ್ಪ ನಮ್ಮಮ್ಮ ಅಂತೂ ತುಂಬ ಸಿಟ್ಟು ಮಾಡ್ಕೊಂಡವ್ರೆ ನಮ್ಮ ಮೇಲೆ. ಹೇಳಿರಿ ಇಲ್ಲೇ ಇರ್ತೀನಿ ಅಂತ ಹೇಳಿ ಬಂದರೆ ಇಲ್ಲ ಇರಬೇಡ ಅಂತ ಹೇಳ್ತಾ ಇದ್ದಾರೆ. ನಾನು ಮಾನಸ ಜಗಳ ಆಡಿ ಸಾಕಾಗ್ಬಿಟ್ಟೈತೆ. ಅದಕ್ಕೆ ಇಲ್ಲೇ ಇರ್ತೀವಿ ಅಂತಂದರೆ ಕೇಳ್ತಾ ಇಲ್ಲ ಇವರು. ನಾನೊಂದು ಹೇಳಿದ್ರೆ ಇವರೇ ಒಂದು ಹೇಳ್ತಾವ್ರೆ. ಇವ್ರು ನಮ್ಮಪ್ಪ ನಮ್ಮಮ್ಮನಿಗೆ ತುಂಬ ಸಿಟ್ಟು ಬಂದುಬಿಟ್ಟೈತೆ. ಅವಳ ಮಾತು ಕೇಳ್ಬಿಟ್ರಲ್ಲ, ಅವ್ರ ಮಾತು ಕೇಳ್ಬಿಟ್ಲಲ್ಲ ಇವಳು ಅಂತೇಳಿ ತುಂಬಾ ಸಿಟ್ಟು ಬಂದುಬಿಟ್ಟೈತಿ. ಏನು ಮಾಡೋದು? ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.